ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫರ್ಹಾನ್ ರಶೀದ್. ವೆಲ್ಕಮ್ ಟು ಕನ್ನಡ ಪಾಡ್ಕಾಸ್ಟ್ ವಿತ್ ಫರ್ಹಾನ್ ರಶೀದ್. ನೋಡಿ, ಯಶ್ ಟಾಕ್ಸಿಕ್ ಮೂವಿ ಬಗ್ಗೆ ತುಂಬ ರಿವ್ಯೂಸ್ಗಳು ಯೂಟ್ಯೂಬ್ನಲ್ಲಿ ಬರ್ತಾ ಇದೆ. ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾವೆ, ನ್ಯೂಸ್ ಚಾನಲಲ್ಲಿ ನೋಡಿದ್ವಿ, ಅಲ್ಲಿ ಏನೋ ನೆಗೆಟಿವ್ ಹಬ್ಬಿಸ್ತಾ ಇದ್ದಾರೆ. ನಾನು ನೋಡಿ ಒಂದು ಮಾತು ಹೇಳ್ತೀನಿ, ಮೂವಿ ನೋಡೋವರೆಗೂ ನಾವು ಒಂದು ಕಲ್ಪನೆ ಹಾಕ್ಕೊಳ್ಳೋದು, ಬೇರೆಯವ್ರು ಹೇಳಿದ್ದು ಮಾತು ಕೇಳಿಕೊಂಡು ಒಂದು ಮೂವಿ ಮಿಸ್ ಮಾಡಿದ್ವಿ, ಏನೋ ನಾವು ನಮಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾನು ಎಷ್ಟೋ ರಿವ್ಯೂಸ್ ನೋಡಿದೆ. ರಿವ್ಯೂಸಲ್ಲಿ ಈ ಟಾಕ್ಸಿಕ್ ಮೂವಿಲಿ ಏನು ಸ್ಟೋರಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಏನೋ ಒಂದು ಹಾಲಿವುಡ್ ರೇಂಜಲ್ಲಿ ಮೂವಿ ಇದೆ, ಅದರಲ್ಲಿ ಅದೇ ರೀ. ಇವಾಗ ಎ ಸರ್ಟಿಫಿಕೇಟ್ ಇದೆ, ಆಮೇಲೆ ಸ್ವಲ್ಪ ಪಬ್ಲಿಸಿಟಿಲಿ ಅದು ಫೋಟೋಸು ಮತ್ತು ಸ್ವಲ್ಪ ಇದೇನು ಬಂತು ನಮ್ಮ ಮುಂದೆ, ಟ್ರಯಲ್ಸು ಮತ್ತು ಶಾರ್ಟ್ಸ್ ಏನು ಹಾಕಿದ್ರು, ಅದರಲ್ಲಿ ಏನಾಯಿತು, ಜನಕ್ಕೆ ಇದು ಟಾಕ್ಸಿಕ್ ಅಂದ್ರೆ ಮೀನಿಂಗ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಆ ಟಾಕ್ಸಿಕ್ಕು ಪ್ಲಸ್ ಅದು ಮಾರ್ಕೆಟಿಂಗ್ ಏನು ಮಾಡಿದ್ರು, ಆ ಮಾರ್ಕೆಟಿಂಗಿಂದ ಏನಾಯ್ತು ಅಂದರೆ ಅದಿಲ್ವಲ್ಲ ಇದರಲ್ಲಿ, ಆ ಸ್ಟೋರಿ ಏನಿಲ್ಲ ಅಂದರೆ ಅದು ರೀ. ಅದೇ ರೀ, ನಾನು ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ಇಲ್ಲಿ ನಿಮಗೆ, ಆನ್ ಸ್ಕ್ರೀನ್ ಹೇಳೋದಕ್ಕಾಗೋದಿಲ್ಲ. ಅದೇ ರೀ, ಅದಿಲ್ಲ, ಹಾಲಿವುಡ್ ಥರ ಅದಿಲ್ಲ, ಬಟ್ ಸ್ಟೋರಿ ಇದೆ ರೀ. ನಿಜಾಗ್ಲೇ ಹೇಳ್ತೀನಿ, ಸ್ವಲ್ಪ ಇನಿಷಿಯಲಿ ಸ್ಟೋರಿ ಅರ್ಥ ಆಗೋದು ಸ್ಟಾರ್ಟಿಂಗ್ ಒಂದು 30-40% ಸ್ವಲ್ಪ ಕಷ್ಟನೇ. KGF ನೋಡಿದಾಗಲೂ ನನಗೆ ಅದೇ ಫೀಲಿಂಗ್ ಆಗಿತ್ತು. ಸೊ KGF 1 ಆಗಲಿ KGF 2 ಆಗಲಿ, ಟಾಕ್ಸಿಕ್ ಮೂವಿ ಆಗಲಿ, ಯಶ್ ಮೂವಿಲಿ ನನಗೇನು ಅನ್ನಿಸ್ತಂದರೆ 30-40% ಸ್ವಲ್ಪ ಅಷ್ಟೊಂದು ಸ್ಟೋರಿ ಕ್ಲಿಯರಾಗಿ ಮೈಂಡಿಗೆ ಹತ್ತೋದಿಲ್ಲ. 30% ನೀವು ನೋಡಿಬಿಟ್ರೆ ಮೂವಿ, ಅಲ್ಲಿಂದ ಸ್ಟೋರಿ ಶುರು ಆದಮೇಲೆ ಅದು ಹೇಗೆ ಅಂತ ಹೇಳಿಬಿಟ್ಟು ಅವರ ಸಿಸ್ಟರ್ಗೆ, ಅವ್ರ ಅಕ್ಕನಿಗೆ, ಅಕ್ಕ ಹೇಳ್ತಾರೆ, ಅದಂತೂ ನಿಮಗೆ ಗೊತ್ತಿದೆ ಆಲ್ರೆಡಿ ವಿಷಯ. ಸೊ ನೀನು ಆಳಬೇಕು ಗೋವಾನ ಅಂತ ಹೇಳ್ತಾರೆ, ಅಲ್ಲಿಂದ ಶುರು ಆಗುತ್ತೆ. ಸೊ ಓವರಾಲ್ ಆಗಿ ಕತೆ ಏನಂತ ಹೇಳಿದರೆ, ನಾನು ಅದನ್ನು ಫುಲ್ ಹೇಳಿಬಿಟ್ರೆ ನೀವು ಮೂವಿ ನೋಡೋದು ಸರಿ ಹೋಗೋದಿಲ್ಲ, ಕತೆ ಹೇಳುವಾಗ ಅಲ್ವಾ. ಬಟ್ ನನಗೆ ಆನೆಸ್ಟಾಗಿ ರಿವ್ಯೂ ಕೇಳಿದ್ರೆ ಎಸ್, ಮೂವಿ ನೋಡ್ಬೋದು. ಇನ್ನೊಂದು ಏನಂದರೆ, ಆ ಥರ ಏನು ನಾವು ಫ್ಯಾಮ್ಲಿ ಮೂವಿ ಎಲ್ಲ ಮಕ್ಕಳ ಜೊತೆ ಕೂತ್ಕೊಂಡು ನೋಡೋಂಗಿಲ್ಲ ಅಂತ ಹೇಳಕ್ಕೆ ಹೋದರೆ ತಪ್ಪಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಇರೋ ಈಗಿನ ಕಾಲದಲ್ಲಿ ಇದಕ್ಕಿಂತ ಕೆಟ್ಟ ಮೂವಿ ಬಂದಿದೆ, ಇದರಲ್ಲಿ ಏನು ಇಲ್ಲವೇ ಇಲ್ಲ. ಅಲ್ಲಿ ಅದೇ ರೀ, ಸ್ಟೋರಿ ಇಲ್ಲ ಅಂತ ಹೇಳ್ತಾ ಇದ್ದಾವಲ್ಲ ಜನ, ಅದೇ ಪಾಯಿಂಟು. ಏನೋ ಒಂದು ಕನ್ಸಲ್ಲಿ ಮೈಂಡಲ್ಲಿ ಇಟ್ಕೊಂಡು ಅದಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ಆ ಥರ ರಿವ್ಯೂ ಕೊಡ್ತಿರ್ಬೋದು. ಏನೂ ಇಲ್ಲ, ಸ್ಟೋರಿನೇ ಇಲ್ಲ. ಅದು ಏನು ಸ್ಟೋರಿ ಏನಿಲ್ಲ ಅಂದರೆ ಅದೇ ಇಲ್ಲ. ಬಟ್ ನಿಜ ಹೇಳ್ಬೇಕಂದ್ರೆ ಮೂವಿಲಿ ಸ್ಟೋರಿ ಇದೆ. ಅದು ನಮಗೆ ಇವಾಗ ನೀವು ದುರಂಧರ್ ನೋಡಿದ್ದೀರಾ, KGF ನೋಡಿದ್ದೀರಾ, KGF 1 KGF 2 ನೋಡಿದ್ದೀರಾ, ಇನ್ನು ಬಹಳಷ್ಟು ಮೂವಿಗಳಿದ್ದಾವೆ. ಇನ್ನು ಇಮ್ರಾನ್ ಹಾಶ್ಮಿದು ಪಿಕ್ಚರ್ಸ್ ನೋಡಿರ್ಬೋದು, ಅಷ್ಟೊಂದು ಸೀನ್ಸುಗಳು ಇಲ್ಲ ಇದರಲ್ಲಿ. ಆ ಸ್ಟೋರಿ ಇಲ್ಲ ಅಂದರೆ ಇದರಲ್ಲಿ ಸೀನ್ ಇಲ್ಲ ರೀ. ಜಸ್ಟ್ ಒಂದು ಸ್ವಲ್ಪ ಇರ್ತಾನೆ ಅವನು, ಸ್ವಲ್ಪ ಯಶ್ ಅಲ್ಲಿ ರಾಯ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಆ ಟಿಕೆಟ್ ಕ್ಯಾರೆಕ್ಟರ್ ಏನಿದೆ ಅದರಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಆ ಟಿಕೆಟ್ ಯಾರು, ರಾಯ ಯಾರು, ಅದೆಲ್ಲ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ನೋಡ್ಬೋದು ಪಿಕ್ಚರ್, ಏನು ಪ್ರಾಬ್ಲಮ್ ಇಲ್ಲ. ಡೆಫಿನೆಟ್ಲಿ ಒಂದು 2000 crores ಕ್ರಾಸ್ ಮಾಡುತ್ತೆ, 100% 2000 crores ಕ್ರಾಸ್ ಮಾಡುತ್ತೆ. ಜನಕ್ಕೆ ಏನಂದರೆ ಇನಿಷಿಯಲಿ ಮೋಸ್ಟ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು ಸ್ಟಾರ್ಟಿಂಗಲ್ಲಿ, ಆಮೇಲೆ ಪಿಕಪ್ ಆಗುತ್ತೆ ಮೂವಿ. ಓಕೆನಾ? ನೋಡಿ, ದಯವಿಟ್ಟು ಈ ಪಿಕ್ಚರ್ ನೋಡಿ. ಸುಮ್ಮನೆ ಯಾರೋ ಹೇಳಿದ್ರು ನಾನು ಹೇಳಿದೆ ಅಂತ ಹೇಳಿಬಿಟ್ಟು ನೀವು ಒಂದು ಮೈಂಡ್ಸೆಟ್ನ ಇದು ಮಾಡ್ಕೋಬೇಡಿ. ಇನ್ನೊಂದೇನು ಹೇಳ್ತೀನಿ ಅಂದರೆ, ನಮ್ಮ ಕನ್ನಡಿಗನಾಗಿ ಒಂದು ಪಿಕ್ಚರನ್ನ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿದ್ದಾವೆ. ಪ್ಯಾನ್ ಇಂಡಿಯಾನೇ ಅಲ್ಲ, ಆಲ್ಮೋಸ್ಟ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ಕೆಲವು ಕಡೆ ರಿಲೀಸ್ ಆಗೋಗಿದೆ, ಕೆಲವು ಕಡೆ ಆಗ್ತಾ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಮೂವಿನ ನೋಡಬೇಕು, ಸಪೋರ್ಟ್ ಕೊಡಬೇಕು ಒಂದು ಕನ್ನಡ ಇಂಡಸ್ಟ್ರಿಗೆ. ಹೀ ಈಸ್ ಎ ಸೆಲ್ಫ್ ಮೇಡ್ ಹೀರೋ.
ಯಾರು ನಾವು ಮತ್ತೆ ಅವರ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್ ನೋಡಿದ್ವಿ ಹೇಗೆ ನೀವು ಅದನ್ನ ಇದು ಮಾಡಿದ್ರುನು ಅವರು ಅವರು ಸ್ವಂತ ಅವರ ಇದರಿಂದ ಕಷ್ಟಪಟ್ಟು ಬಂದಿರೋರು ಪ್ಲಸ್ಸು ಕೆಲವರು ಅವ್ರ ಮೇಲೆ ಒಂದು ನೆಗೆಟಿವ್ ಇಂಪ್ರೆಷನ್ ಏನು ಕ್ರಿಯೇಟ್ ಮಾಡಿದರು, ಒಂದು ಅಡಲ್ಟ್ ಮೂವಿ ಮಾಡಿದ್ದಾರೆ, ಅದು ದೊಡ್ಡವ್ರು ನೋಡೋಕ್ಕೂ ಅಸಹ್ಯ ಟೈಪ್ ಏನು ಹೇಳಿದ್ದಾರೆ ಆ ಥರ ಏನಿಲ್ಲ. ಎಲ್ಲರೂ ನೋಡ್ಬೋದು. ಎಸ್ ಅಫ್ಕೋರ್ಸ್ ಕೆಲವು ವಿಷಯ ರೇಟಿಂಗ್ ಏನಕ್ಕೆ ಕೊಟ್ಟಿರ್ಬೋದು ಅಂತ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಡೆಫಿನೆಟ್ಲಿ ಸ್ವಲ್ಪ ಫೌಲ್ ಲ್ಯಾಂಗ್ವೇಜಸ್ ಇದೆ, ಸ್ವಲ್ಪ ಮಾತಾಡೋದು ಲ್ಯಾಂಗ್ವೇಜ್ ಏನಿದೆಯಲ್ಲ ಲ್ಯಾಂಗ್ವೇಜಲ್ಲಿ. ಬಟ್ ಅದು ಗೋವಾದಲ್ಲಿ ಕಾಮನ್ ರೀ. ಯಾಕೆ ಅಂತ ಹೇಳಿದ್ರೆ ನಾನು ಗೋವಾದಲ್ಲಿ ಒಂದು 4-5 ವರ್ಷ ನಾನು ವಾಸ ಮಾಡಿ ಬಂದಿರೋನು. ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಏರ್ಪೋರ್ಟಲ್ಲಿ. ಹಾಗಾಗಿ ಗೋವಾದಲ್ಲಿ ಅದೆಲ್ಲ ಕಾಮನ್, ಅದು ಲ್ಯಾಂಗ್ವೇಜ್, ಫಿಲ್ತಿ ಲ್ಯಾಂಗ್ವೇಜ್, ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು. ಸೊ ವಾಟ್ ದ ಅದು ಲ್ಯಾಂಗ್ವೇಜು ಎಕ್ಸೆಟ್ರಾ. ಸೊ ಆ ಥರ ಮಾತುಕತೆ ಇರುತ್ತೆ. ಅದು ಆ ಗೋವಾ ಬೇಸ್ಡ್ ಮೂವಿ ಅಂತ ಹೇಳಿದ್ರೆ, ದಿಸ್ ಇಸ್ ಗೋವಾ ಕಲ್ಚರ್ ಗೊತ್ತಿರೋರಿಗೆ ಇದು ಮೂವಿ ಅರ್ಥ ಆಗುತ್ತೆ. ಅದು ನಾನು 100% ಫ್ಯಾಕ್ಟ್ ಹೇಳ್ತೀನಿ. ಗೋವಾ ಬಗ್ಗೆ ಕಲ್ಚರ್ ಗೊತ್ತಿಲ್ಲ, ಗೋವಾ ಹಿಸ್ಟ್ರಿ ಗೊತ್ತಿಲ್ಲ, ಪೋರ್ಚುಗೀಸ್ ಹಿಸ್ಟ್ರಿ ಗೊತ್ತಿಲ್ಲ, ಗೋವಾಗೆ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಯಾವಾಗ ಸಿಕ್ತು ಅದು ಕೂಡ ಗೊತ್ತಿಲ್ಲ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಮ್ಮ ಗೋವಾಗೆ ಇದು ಬಂದಿದ್ದು 1961ಗೆ, ಅದು ಇಂಡಿಯಾಗೆ ಅನೆಕ್ಸ್ ಆಗಿತ್ತು. ಪೋರ್ಚುಗೀಸ್ ನಮಗೆ ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೇನು 15th ಆಗಸ್ಟ್ಗೆ ಸ್ಟಿಲ್ ಗೋವಾಗೆ 1961ನಲ್ಲಿ ಬಂದಿದ್ದದು. ಗೋವಾ ವಾಸ್ ನಾಟ್ ಪಾರ್ಟ್ ಆಫ್ ಇಂಡಿಯಾ ಅಟ್ ಆಲ್ ಇನ್ 1947 15th ಆಗಸ್ಟ್. ಸೊ ಅಲ್ಲಿ ಪೋರ್ಚುಗೀಸ್ ರೂಲು ಪ್ಲಸ್ ಅಲ್ಲಿ ಏನಿತ್ತು, ವಾತಾವರಣ ಏನಿತ್ತು, ಅಲ್ಲಿ ಏನೇನು ಮಾಫಿಯಾಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಒಂದು ಗ್ಯಾಂಗ್ಸ್ಟರ್ ಮೂವಿ ಇದು. ಹಾಗೆ KGFಲೂ ಸೇಮ್ ಏನೇ, KGF 1 ಆಗಲಿ 2 ಆಗಲಿ, ಇವನ್ ದುರಂಧರ್ ಕೂಡ ಅದೇನೇ ಇರ್ತಾರೆ. ಇವಾಗ ನಾವು ಸುಮ್ಮನೆ ಒಂದು ಪೋಸ್ಟರ್ ನೋಡಿಬಿಟ್ಟು ಅಥವಾ ಬೇರೆಯವ್ರ ರಿವ್ಯೂ ನೋಡಿಬಿಟ್ಟು ನಾವು ಮೂವಿ ನೋಡಲಿಲ್ಲ ಅಂದರೆ ನಾವು ನಮಗೇನೆ ಅನ್ಯಾಯ ಮಾಡ್ದಂಗೆ. ಪ್ಲಸ್ ನಮ್ಮ ಕನ್ನಡ ಬೆಳಿಬೇಕಂದ್ರೆ ನಾವು ಪಿಕ್ಚರ್ಗಳನ್ನು ಈ ಥರ ಬಂದಾಗ ಸ್ವಲ್ಪ ನೋಡಿ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ನಾವು ರಿವ್ಯೂ ಅಂತ ಏನು ಹೇಳುತ್ತೀನಿ ಅಂದರೆ, ಬೇರೆಯವ್ರ ಬಗ್ಗೆ ಏನು ಹೇಳ್ತಾರೆ ಅದನ್ನು ಕೇಳೋ ಬದಲು ನಮಗೆ ನಾವು ಮೂವಿ ನೋಡಿಬಿಟ್ಟು ನಾವು ಹೇಳಬೇಕು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ನನಗಂತೂ ನಾನು ನೋಡಿದ ಮೇಲೆ ಅಂತೂ ನನಗಂತೂ ಇಷ್ಟ ಆಯಿತು. ಸೊ ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಅಟ್ ಆಲ್. ನೋಡಿ ಮೂವಿ, ನೋಡಿದ ಮೇಲೆ ನೀವೇ ಹೇಳ್ತೀರಾ. ಮತ್ತು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹೇಳಿ ರಿವ್ಯೂಸು ನಿಮಗೆ ಹೇಗೆ ಅನ್ನಿಸ್ತು, ಮೂವಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಇನ್ನೇನು ಹೇಳೋದಿದೆ, ದಯವಿಟ್ಟು ನೋಡಿ. ಆ 1000 ರೂಪಾಯಿ ಕೊಡೋದು ಬೇಕಾಗಿಲ್ಲ, 200 ರೂಪಾಯಿಗೂ ಸಿಗುತ್ತೆ, 300 ರೂಪಾಯಿಗೂ ಸಿಗುತ್ತೆ. ನಾನು ಮೂವಿ ನೋಡಿದ್ದು 200 ರೂಪಾಯಿ. 200 ರೂಪಾಯಿ ಕೊಟ್ಟರೆ ನನಗೆ ಟಿಕೆಟ್ ಸಿಕ್ತಪ್ಪ ಹೈದರಾಬಾದಲ್ಲಿ. ಇವಾಗ ಬೆಂಗಳೂರಲ್ಲಿ ಕನ್ನಡ ಮೂವಿ ಅಂದರೆ ಸಹಜನೇ, ಅಲ್ಲಿ ಕನ್ನಡ ಮೂವೀಸಿಗೆ ಸ್ವಲ್ಪ ಟಿಕೆಟ್ಗಳು ಸ್ವಲ್ಪ ಕಮ್ಮಿನೇ ಇರುತ್ತೆ, ಇಲ್ಲ ಅಂತಲ್ಲ. ಹಾಂ, ದೊಡ್ಡ ಥಿಯೇಟ್ರ್ಗಳಿಗೆ ಹೋದರೆ 1000 ರೂಪೀಸು ಇರುತ್ತೆ, 2000 ರೂಪೀಸು ಇರುತ್ತೆ. ಬಟ್ ರಿವ್ಯೂಸ್ ನಿಮ್ಗೆ ಯೂಟ್ಯೂಬಲ್ಲಿ ಏನೇನು ಬರ್ತಾ ಇದೆಯೋ, ಇಟ್ ಈಸ್ ಡೆಫಿನೆಟ್ಲಿ ಆ ರಿವ್ಯೂಸ್, ನೆಗೆಟಿವ್ ರಿವ್ಯೂಸ್ ನೋಡಿಕೊಂಡು ನೀವು ಮೂವಿ ಮಿಸ್ ಮಾಡಿದ್ರೆ ನಿಮಗೆ ನೀವೇ ಮೋಸ ಮಾಡ್ದಂಗೆ. ಅಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ವೀಕ್ಷಕರೇ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್.